ಸಾಮಾನ್ಯವಾಗಿ ನಾವು ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಇಂತಹ ವಾಕ್ಯಗಳನ್ನು ಬಳಸ್ತಾ ಇರ್ತೇವೆ. ನೀವು ದಿನಕ್ಕೆ ಎಷ್ಟು ಬಾರಿ ನಿಮ್ಮ ಮೊಬೈಲನ್ನು ಚೆಕ್ ಮಾಡ್ತೀರಾ? ಅವರು ವಾರಕ್ಕೆ ಎಷ್ಟು ಬಾರಿ ಮೂವೀಸ್ ನೋಡ್ತಾರೆ? ಅವನು ಅವರ ಫ್ರೆಂಡ್ಸನ್ನು ವಾರಕ್ಕೆ ಎಷ್ಟು ಬಾರಿ ಮೀಟ್ ಆಗ್ತಾನೆ? ಆಕೆ ದಿನಕ್ಕೆ ಎಷ್ಟು ಬಾರಿ ಶಾಪಿಂಗ್ ಮಾಡ್ತಾಳೆ? ದಿನಕ್ಕೆ ಎಷ್ಟು ಬಾರಿ, ವಾರಕ್ಕೆ ಎಷ್ಟು ಬಾರಿ, ತಿಂಗಳಿಗೆ ಎಷ್ಟು ಬಾರಿ, ವರ್ಷಕ್ಕೆ ಎಷ್ಟು ಬಾರಿ? ಇಂತಹ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತಾರೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೇವೆ. ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ, ಗ್ರಾಮರ್ ಗೊತ್ತಿಲ್ಲದೆ ಇದ್ದರೂ ಕೂಡ ಇಂತಹ ವಾಕ್ಯಗಳನ್ನು ಸ್ವತಃ ಒಂದಲ್ಲ, ಎರಡಲ್ಲ, 10 ಅಲ್ಲ, 100 ಅಲ್ಲ, 1000 ವಾಕ್ಯಗಳನ್ನು ನಿಮಗೆ ಹೇಳಲಿಕ್ಕೆ ಬರುತ್ತೆ ಈ ವಿಡಿಯೋನ ಎಂಡ್ವರೆಗೂ ನೋಡಿದರೆ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಒಂದು ಟೆಸ್ಟ್ ಇರುತ್ತೆ. ದಟ್ ಕ್ಯಾರೀಸ್ 10 ಕ್ವಶನ್ಸ್, 10 ಮಾರ್ಕ್ಸ್. ಐ ಆಮ್ ಡ್ಯಾಮ್ ಶೂರ್ ದಟ್ ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 80%. ಹೀಗೆ ಕನ್ನಡದಿಂದಲೇ ಇಂಗ್ಲೀಷನ್ನು ಅತ್ಯಂತ ಸರಳವಾಗಿ, ವಿನೂತನವಾಗಿ ಕಲಿಯಲು ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಂಗ್ಲೀಷನ್ನು ನಾನು ಮೊದಲಿನಿಂದ ಕಲಿಬೇಕು, ನನಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಕಲಿಯೋದು ಹೇಗೆ ಅನ್ನೋರಿಗಾಗಿ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಫಾರ್ ಬಿಗಿನರ್ಸ್ ಅನ್ನು ಶುರು ಮಾಡಿದ್ದೇವೆ. ಇದು ಪೇಯ್ಡ್ ಕೋರ್ಸ್ ಆಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಇದರ ಬೆಲೆ ಹೆಚ್ಚಲಿದೆ. ಇನ್ನು ಯಾರ್ಯಾರು ಜಾಯಿನ್ ಆಗಿಲ್ವೋ ಕೂಡಲೇ ಜಾಯಿನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. Hello all, welcome to English Elements. Today in this video you are going to learn a wonderful spoken English concept. ಎಷ್ಟು ಬಾರಿ, ಎಷ್ಟು ಸಲ, ದಿನಕ್ಕೆ ಎಷ್ಟು ಸಲ, ವಾರಕ್ಕೆ ಎಷ್ಟು ಸಲ, ವರ್ಷಕ್ಕೆ ಎಷ್ಟು ಸಲ, ಇಂತಹ ವಾಕ್ಯಗಳನ್ನು ಹೇಳಲಿಕ್ಕೆ ಬಳಸ್ತಕ್ಕಂಥ ಸ್ಟ್ರಕ್ಚರ್ ಇದು. ಈ ಸ್ಟ್ರಕ್ಚರನ್ನು ಅರ್ಥ ಮಾಡಿಕೊಂಡ್ರೆ ಇಂತಹ 1000 ವಾಕ್ಯಗಳನ್ನು ಸ್ವತಃ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹೌ ಆಫನ್ ಅಂದರೆ ಎಷ್ಟು ಬಾರಿ, ಎಷ್ಟು ಸಲ ಅನ್ನೋ ಮೀನಿಂಗ್ ಕೊಡುತ್ತೆ. ನಿಮಗೆ ಈಗಾಗಲೇ ಗೊತ್ತಿದೆ, ಐ ಅಂದರೆ ನಾನು, ವಿ ಅಂದರೆ ನಾವು, ದೇ ಅಂದರೆ ಅವರು, ಯು ಅಂದರೆ ನೀನು ಅಥವಾ ನೀವು, ಹಿ ಅಂದರೆ ಅವನು, ಶಿ ಅಂದರೆ ಆಕೆ, ಇಟ್ ಅಂದರೆ ಇದು ಅಥವಾ ಅದು, ಕಾವ್ಯ ಇಟ್ಸ್ ಅ ನೇಮ್. ವೆಲ್, ಕ್ಲೀನ್ ಅಂತಂದರೆ ಶುಭ್ರ ಮಾಡೋದು, ರೀಡ್ ಅಂದರೆ ಓದೋದು, ವಾಚ್ ಅಂದರೆ ನೋಡೋದು, ಗೋ ಹೋಗು, ಪ್ರಾಕ್ಟೀಸ್ ಅಭ್ಯಾಸ ಮಾಡು, ಚೇಂಜ್ ಬದಲಾಯಿಸು, ಪ್ಲೇ ಆಟ ಆಡು, ಶಾಪ್ ಖರೀದಿ ಮಾಡು, ಚೆಕ್ ಪರಿಶೀಲನೆ ಮಾಡು, ಮೀಟ್ ಭೇಟಿಯಾಗು. Now you are going to learn how to make sentences with this wonderful structure. Let's take verb watch. Watch ಅನ್ನೋ verb ಅನ್ನು ತಗೊಂಡು ಬೇರೆ ಬೇರೆ ಸೆಂಟೆನ್ಸನ್ನು ಮಾಡ್ತಾ ಹೋಗೋಣ. Let's start. How often do you watch movies? ನೀವು ವಾರಕ್ಕೆ ಎಷ್ಟು ಸಲ ಮೂವೀಸನ್ನು ನೋಡ್ತೀರಾ? ಅಥವಾ ತಿಂಗಳಿಗೆ ಎಷ್ಟು ಸಲ ನೋಡ್ತೀರಾ? ವರ್ಷಕ್ಕೆ ಎಷ್ಟು ಸಲ ನೋಡ್ತೀರಾ? ಈ ಥರ ಪರ್ಟಿಕ್ಯುಲರ್ ಆಗಿ ತಿಂಗಳಿಗೆ, ವರ್ಷಕ್ಕೆ, ವಾರಕ್ಕೆ ಅಂತ ಕೇಳೋ ಅಗತ್ಯ ಇಲ್ಲ. ಆ ಮೀನಿಂಗ್ ಇದರಲ್ಲೇ ಬರುತ್ತೆ. ಹೌ ಆಫನ್ ಡು ಯು ವಾಚ್ ಮೂವೀಸ್? ನೀವು ಎಷ್ಟು ಬಾರಿ ಮೂವೀಸನ್ನು ನೋಡ್ತೀರಾ? ವಾರಕ್ಕೆ, ದಿನಕ್ಕೆ ಅಥವಾ ತಿಂಗಳಿಗೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಕೇಳೋ ಅಗತ್ಯ ಇಲ್ಲ. ಅದರ ಮೀನಿಂಗ್ ಇದರಲ್ಲೇ ಕನ್ವೆ ಆಗುತ್ತೆ. ಹೌ ಆಫನ್ ಡು ಯು ವಾಚ್ ಮೂವೀಸ್? ಹೌ ಆಫನ್ ಡೂ ದೇ ವಾಚ್ ಮೂವೀಸ್ ಅಂದರೆ ಅವರು ಎಷ್ಟು ಬಾರಿ ಮೂವೀಸನ್ನು ನೋಡ್ತಾರೆ, ತಿಂಗಳಿಗೆ, ವರ್ಷಕ್ಕೆ ಅನ್ನೋದನ್ನು ಕನ್ನಡದಲ್ಲಿ ಹೇಳ್ತೀವಿ, ಆದರೆ ಇಂಗ್ಲೀಷ್ನಲ್ಲಿ ಕೇಳೋ ಅಗತ್ಯ ಇಲ್ಲ. ಹೌ ಆಫನ್ ಡು ವಿ ವಾಚ್ ಮೂವೀಸ್? ನಾವು ಎಷ್ಟು ಬಾರಿ ಮೂವೀಸನ್ನು ನೋಡ್ತೀವಿ. ಹೌ ಆಫನ್ ಡು ಐ ವಾಚ್ ಮೂವೀಸ್? ನಾನು ಎಷ್ಟು ಬಾರಿ ಮೂವೀಸನ್ನು ನೋಡ್ತೀನಿ, ನನಗೆ ನಾನೇ ಪ್ರಶ್ನೆ ಮಾಡ್ಕೊಳ್ಳೋದು. ಹೌ ಆಫನ್ ಡಸ್ ಹಿ ವಾಚ್ ಮೂವೀಸ್? ಅವನು ವರ್ಷಕ್ಕೆ ಅಥವಾ ತಿಂಗಳಿಗೆ ಎಷ್ಟು ಬಾರಿ ಮೂವೀಸನ್ನು ನೋಡ್ತಾನೆ. ಹೌ ಆಫನ್ ಡಸ್ ಶೀ ವಾಚ್ ಮೂವೀಸ್? ಆಕೆ ವಾರಕ್ಕೆ ಎಷ್ಟು ಸಲ ಮೂವೀಸನ್ನು ನೋಡ್ತಾಳೆ. ಹೌ ಆಫನ್ ಡಸ್ ಇಟ್ ವಾಚ್ ಮೂವೀಸ್? ಅದು ಎಷ್ಟು ಸಲ ಮೂವೀಸನ್ನು ನೋಡುತ್ತೆ. ಹೌ ಆಫನ್ ಡಸ್ ಕಾವ್ಯ ವಾಚ್ ಮೂವೀಸ್? ಕಾವ್ಯ ತಿಂಗಳಿಗೆ ಎಷ್ಟು ಸಲ ಮೂವೀಸನ್ನು ನೋಡ್ತಾಳೆ. ಗಾಟ್ ಇಟ್? ಇಟ್ಸ್ ವೆರಿ ಸಿಂಪಲ್. ಹೌ ಆಫನ್ ಅಥವಾ ಹೌ ಫ್ರೀಕ್ವೆಂಟ್ಲಿ ಅನ್ನೋ ಫ್ರೇಸನ್ನು ಕೂಡ ಇಲ್ಲಿ ಬಳಸ್ಬೋದು. OFTEN ಆಫನ್ ಅಂತ ಹೇಳಬೇಕು, ಅಥವಾ ಆಫ್ಟನ್ ಅಂತ ಹೇಳಿದರೂ ತಪ್ಪಿಲ್ಲ. ವೆಲ್, ನಾನೀಗ ಕೆಲವು ಕನ್ನಡದ ಸೆಂಟೆನ್ಸ್ಗಳನ್ನು ಹೇಳ್ತೇನೆ, ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ಅವರು ವಾರಕ್ಕೆ ಎಷ್ಟು ಬಾರಿ ಇಂಗ್ಲೀಷ್ ಸ್ಟೋರೀಸನ್ನು ಓದ್ತಾರೆ? ಸ್ಟ್ರಕ್ಚರ್ ನಿಮ್ಮ ಮುಂದೆ ಇದೆ, ಹೇಳಲಿಕ್ಕೆ ಟ್ರೈ ಮಾಡಿ. ಹೌ ಆಫನ್, ಅವರು ಅಂತ ಹೇಳ್ತಾ ಇದ್ದೀವಲ್ಲ, ದೇ. ಹೌ ಆಫನ್ ಡೂ ದೇ ಓದೋದು. ಹೌ ಆಫನ್ ಡೂ ದೇ ರೀಡ್ ಏನನ್ನು? ಇಂಗ್ಲೀಷ್ ಸ್ಟೋರೀಸನ್ನು. ಹೌ ಆಫನ್ ಡೂ ದೇ ರೀಡ್ ಇಂಗ್ಲೀಷ್ ಸ್ಟೋರೀಸ್? ನೀವು ವರ್ಷಕ್ಕೆ ಎಷ್ಟು ಬಾರಿ ಪಿಕ್ನಿಕ್ಗೆ ಹೋಗ್ತೀರಾ? ಟ್ರೈ. ಹೌ ಆಫನ್ ಡೂ ನೀವು
How often do you go on a picnic? How often do you go on a picnic? ನಾವು ವಾರಕ್ಕೆ ಎಷ್ಟು ಬಾರಿ ಇಂಗ್ಲೀಷ್ನಲ್ಲಿ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಟ್ರೈ. ಹೌ ಆಫನ್ ಡೂ ನಾವು ಅಂತೇಳಿಕೆ ವಿ. ಹೌ ಆಫನ್ ಡೂ ವಿ ಪ್ರಾಕ್ಟೀಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್? ವಂಡರ್ಫುಲ್. ನಾನು ಎಷ್ಟು ಬಾರಿ ಚೆಸ್ ಆಡ್ತೇನೆ? ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ಳೋದು. ನಾನು ವಾರಕ್ಕೆ ಎಷ್ಟು ಬಾರಿ ಚೆಸ್ ಆಡ್ತೇನೆ? ಹೌ ಆಫನ್ ಡು ಐ ಪ್ಲೇ ಚೆಸ್? ಅವನು ಅವನ ರೂಮನ್ನು ತಿಂಗಳಿಗೆ ಎಷ್ಟು ಬಾರಿ ಕ್ಲೀನ್ ಮಾಡ್ಕೊಳ್ತಾನೆ? ಹೌ ಆಫನ್ ಇಲ್ಲಿ ಅವನು ಅಂತ ಹೇಳಿಕ್ಕೆ ಡಸನ್ನು ಬಳಸಬೇಕು. ಯು ದೇ ವಿ ಐ ಜೊತೆಗೆ ಡೂ ಅನ್ನು, ಹಿ ಶಿ ಇಟ್ ಆ್ಯಂಡ್ ಎನಿ ಸಿಂಗ್ಯುಲರ್ ಜೊತೆ ಡಸನ್ನು ಬಳಸ್ತೀವಿ. ಹೌ ಆಫನ್ ಡಸ್ ಹೀ ಕ್ಲೀನ್ ಯಾರ ರೂಮು? ಅವನ ರೂಮ್. ಹೌ ಆಫನ್ ಡಸ್ ಹಿ ಕ್ಲೀನ್ ಹಿಸ್ ರೂಮ್? ನೆಕ್ಸ್ಟ್ ಒನ್. ಆಕೆ ವಾರಕ್ಕೆ ಎಷ್ಟು ಬಾರಿ ಟೆಂಪಲ್ಗೆ ಹೋಗ್ತಾಳೆ? ಹೌ ಆಫನ್ ಡಸ್ ಶಿ ಗೋ ಟು ಟೆಂಪಲ್? ಹೌ ಆಫನ್ ಡಸ್ ಶಿ ಗೋ ಟು ಟೆಂಪಲ್? ವೆರಿ ಗುಡ್. ಅದು ದಿನಕ್ಕೆ ಎಷ್ಟು ಬಾರಿ ತಿನ್ನುತ್ತೆ? ವಿ ಆರ್ ಟಾಕಿಂಗ್ ಅಬೌಟ್ ಆ್ಯನ್ ಅನಿಮಲ್. ಹೌ ಆಫನ್ ಡಸ್ ಇಟ್ ಈಟ್? ಹೌ ಆಫನ್ ಡಸ್ ಇಟ್ ಈಟ್? ಕಾವ್ಯ ಆಕೆ ಫ್ರೆಂಡ್ಸನ್ನು ವಾರಕ್ಕೆ ಅಥವಾ ತಿಂಗಳಿಗೆ ಅಥವಾ ವರ್ಷಕ್ಕೆ ಎಷ್ಟು ಬಾರಿ ಮೀಟ್ ಆಗ್ತಾಳೆ? ಹೌ ಆಫನ್ ಡಸ್ ಕಾವ್ಯ ಮೀಟ್ ಹರ್ ಫ್ರೆಂಡ್ಸ್? ಹೌ ಆಫನ್ ಡಸ್ ಕಾವ್ಯ ಮೀಟ್ ಹರ್ ಫ್ರೆಂಡ್ಸ್? ಲೆಟ್ಸ್ ಟ್ರೈ ವಿತ್ 2 more sentences. ನೀವು ವಾರಕ್ಕೆ ಎಷ್ಟು ಬಾರಿ ನಿಮ್ಮ ಡಿ ಪಿನ ಚೇಂಜ್ ಮಾಡ್ತೀರಾ? ಹೌ ಆಫನ್ ಯಾರು? ನೀವು. ಹೌ ಆಫನ್ ಡೂ ಯು ಚೇಂಜ್ ಏನು ಯುವರ್ ಡಿ ಪಿ? ಹೌ ಆಫನ್ ಡೂ ಯು ಚೇಂಜ್ ಯುವರ್ ಡಿ ಪಿ? ನಿಮ್ಮ ವೈಫ್ ವಾರಕ್ಕೆ ಎಷ್ಟು ಸಲ ಶಾಪಿಂಗ್ ಮಾಡ್ತಾರೆ? ಆನ್ಸರ್ ಕೇಳ್ತಾ ಇಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳಿ. ಹೌ ಆಫನ್ ಡಸ್ ಯುವರ್ ವೈಫ್? ಸಿಂಗ್ಯುಲರ್ ತಾನೇ, ಇಲ್ಲಿ ಬಳಸಬೇಕು. ಹೌ ಆಫನ್ ಡಸ್ ಯುವರ್ ವೈಫ್ ಶಾಪ್? ದಟ್ಸ್ ಆಸಮ್. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ. ಯು ಕ್ಯಾನ್ ಮೇಕ್ ಮೋರ್ ಸೆಂಟೆನ್ಸಸ್ ನಾವು. ನೆನಪಿಡಿ, ಹೌ ಆಫನ್ ಆದಮೇಲೆ ಡು ಅಥವಾ ಡಸ್ ಅನ್ನು ಬಳಸ್ತೀವಿ. ಶುಡ್ಡನ್ನು ಕೂಡ ಬಳಸ್ಬೋದು. ಯಾವಾಗ ಬಳಸ್ತೀವಿ ಅಂತಂದರೆ ನಾವು ಯಾರನ್ನಾದರೂ ಸಜೆಷನ್ ಕೇಳಬೇಕಾದ್ರೆ ಶುಡ್ಡನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್, ನಾವು ಡಾಕ್ಟರ್ ಹತ್ರ ಹೋಗಿರ್ತೀವಿ, ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ನಾವು ಕೇಳ್ತೀವಿ ಇದನ್ನು ದಿನಕ್ಕೆ ಎಷ್ಟು ಸಲ ತೊಗೋಬೇಕು ಅಂತೇಳಿ. ಅಥವಾ ನಾವು ಮತ್ತೆ ಯಾವಾಗ ಬರಬೇಕು, ಎಷ್ಟು ಸಲ ಬರಬೇಕಾಗಿರುತ್ತೆ ಅಂತ ಕೇಳ್ತೀವಿ. ಅಂಥ ಕ್ವಶನನ್ನು ಕೇಳಬೇಕಾದ್ರೆ ಹೌ ಆಫನ್ ಶುಡ್ ಐ ಕಮ್ ಹಿಯರ್? ಹೌ ಆಫನ್ ಶುಡ್ ಐ ಟೇಕ್ ದಿಸ್ ಟ್ಯಾಬ್ಲೆಟ್ಸ್? ಅಥವಾ ನನ್ನನ್ನೇ ಕೇಳ್ತಾ ಇರ್ತಾರೆ, ನಾವು ಎಷ್ಟು ಸಲ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ, ಇಂಗ್ಲೀಷ್ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ. ಹೌ ಆಫನ್ ಶುಡ್ ಐ ಪ್ರಾಕ್ಟೀಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್? ಅಥವಾ ನಾನು ವಾರದಲ್ಲಿ ಎಷ್ಟು ಸಲ ಎಕ್ಸಸೈಸ್ ಮಾಡಲೇಬೇಕು ಕೇಳಿ. ಹೌ ಆಫನ್ ಶುಡ್ ಐ ಎಕ್ಸಸೈಸ್? ಸೊ ಇಂಥ ಸಂದರ್ಭದಲ್ಲಿ ಶುಡ್ ಜೊತೆ ಬಳಸ್ತೇವೆ. ದಟ್ಸ್ ಆಲ್ ಫಾರ್ ಟುಡೇ. ನಾವು ಟೇಕ್ ಸ್ಕ್ರೀನ್ಶಾಟ್, ಮೇಕ್ ನೋಟ್ಸ್ and start speaking in English with this concept. Ask your friends these kind of questions. Now it's time to take your task of the day. ಒಂದು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಕೊಡ್ತೀನಿ, ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ನೀವು ವಾರದಲ್ಲಿ ಎಷ್ಟು ಬಾರಿ ಇಂಗ್ಲೀಷ್ ಎಲಿಮೆಂಟ್ಸ್ ವಿಡಿಯೋಸ್ನ ನೋಡ್ತೀರಾ? ನೀವು ವಾರದಲ್ಲಿ ಎಷ್ಟು ಬಾರಿ ಇಂಗ್ಲೀಷ್ ಎಲಿಮೆಂಟ್ಸ್ ವಿಡಿಯೋಸ್ನ ನೋಡ್ತೀರಾ? ದಿಸ್ ಇಸ್ ಯುವರ್ ಕ್ವಶನ್. ಟ್ರಾನ್ಸ್ಲೇಟ್ ಆ್ಯಂಡ್ ಕಮೆಂಟ್ ದ ಸೇಮ್. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಒಂದು ಟೆಸ್ಟ್ ಇದೆ. ಜಸ್ಟ್ ಕ್ಲಿಕ್ ಆ್ಯಂಡ್ ಅಟೆಂಡ್. ನಾವು ಇತ್ತೀಚೆಗೆ ಶುರು ಮಾಡಿರ್ತಕ್ಕಂತಹ ಸ್ಪೋಕನ್ ಇಂಗ್ಲೀಷ್ ಫಾರ್ ಬಿಗಿನರ್ಸ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಂದರೆ ಈ ವಿಡಿಯೋದ ಕೆಳಗಡೆ ಇರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕೋರ್ಸನ್ನು ಪರ್ಚೇಸ್ ಮಾಡಿ ಆ್ಯಂಡ್ ದೆನ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ, ನಿಮಗೆ ಇಷ್ಟ ಆಗಿದ್ದರೆ, ಇದರಿಂದ ಏನಾದರೂ ಕಲ್ತಿದ್ದೀವಿ ಅನಿಸಿದರೆ ಮಾತ್ರ ಲೈಕ್ ಮಾಡಿ, ಏನೂ ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.